ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಾನು ಕಳೆದ ತರಗತಿಯಲ್ಲಿ ಇತಿಹಾಸದ ಅರ್ಥ, ಇತಿಹಾಸ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗಿದ್ದೆ. ಅದೇ ಇತಿಹಾಸ ಅಂದ್ರೆ ತಮ್ಮದೇ ಆದಂತಹ ಕೆಲವು ವ್ಯಾಖ್ಯಾನಗಳನ್ನ ಮಂಡನೆ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದೆ. ಅದರಲ್ಲಿ ಒಂದು 5 ನಾನು ತಗೊಂತಾ ಹೋಗಿದ್ದೀನಿ. ಅದೇ ತರ ನೀವು ಬೇರೆಯವರು ಕೂಡ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಟಿಪ್ಪಣಿಗಳನ್ನ ಬರಿತಾ ಹೋಗ್ಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳ್ತಾರೆ ಇದು ಯಾರ ವ್ಯಾಖ್ಯಾನ ಅಂತ ಹೇಳ್ಬಿಟ್ಟು. ಹಾಗಾಗಿ ಪರ್ಫೆಕ್ಟ್ ಆಗಿ ಯಾರು ಯಾವ ರೀತಿ ಮಂಡನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂತಾ ಹೋಗ್ಬೇಕು. ಫಸ್ಟ್ ಇತಿಹಾಸದ ಪಿತಾಮಹ ಆದಂತಹ ಹೆರೋಡಟಸ್ ವ್ಯಾಖ್ಯಾ ಏನ್ ಹೇಳಿದ್ದಾರೆ ಅಂತಂದ್ರೆ, ಮುಂದಿನ ಪೀಳಿಗೆಯವರು ನೆನಪಿನಲ್ಲಿಡಬಹುದಾದ ಮಹಾನ್ ನಾಯಕರ ಚರಿತ್ರೆಯ ಇತಿಹಾಸ ಅಂತ ಹೇಳಿದ್ದಾರೆ. ಅಂದ್ರೆ ಮುಂದಿನ ಪೀಳಿಗೆಯವರು, ಈಗ ನಾವು ಮುಂದೆ ಬರುವಂತಹ ಜನರೇಷನ್ ಏನಿದೆ ಅವರು ನೆನಪಿನಲ್ಲಿಡಬೇಕಾದಂತಹ ಮಹಾನ್ ವ್ಯಕ್ತಿಗಳು. ಈಗ ನಾವು ಗಾಂಧೀಜಿಯವರ ನೆನಪುಗಳಾಗಿರ್ಬೋದು, ಚಂದ್ರಗುಪ್ತ ಮೌರ್ಯರ ನೆನಪುಗಳಾಗಿರ್ಬೋದು, ಅಂತಹ ಮಹಾನ್ ವ್ಯಕ್ತಿಗಳ ಚರಿತ್ರೆಯ ಇತಿಹಾಸ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಚರಿತ್ರೆಯನ್ನ ಏನಂತಂದ್ರೆ ಇತಿಹಾಸ, ಅದು ಮುಂದಿನ ಪೀಳಿಗೆವರೆಗೂ ಇರ್ಬೇಕು. ಅಂದ್ರೆ ಮುಂದಿನ ಜನರೇಷನ್ ಅಲ್ಲಿ ಕೂಡ ಅವ್ರನ್ನ ನೆನೆಸ್ಕೋಬೇಕು. ಅದನ್ನ ಇತಿಹಾಸ ಅಂತ ಹೇಳ್ಬಿಟ್ಟು ಯಾರು ಕಂಡುಹಿಡಿದ್ರೆ ಹೆರೋಡಟಸ್. ಅದೇ ರೀತಿ ಕಾರ್ಲ್ ಮಾರ್ಕ್ಸ್, ಇವ್ರು ಏನಂತ ಹೇಳ್ಬೇಕು, ಅದೇ ರೀತಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾ ಹೋದ್ರು. ಏನಂತ ಅವ್ರ ವ್ಯಾಖ್ಯಾನವನ್ನ ಕೊಡ್ತಾ ಹೋದ್ರು ಅಂತಂದ್ರೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಕಥೆ ಇತಿಹಾಸ ಅಂತ ಹೇಳ್ತಾ ಇದ್ರು. ಅಂತಂದ್ರೆ ಉಳ್ಳವರು ಅಂತಂದ್ರೆ ಇರೋರು, ಶ್ರೀಮಂತರು, ಮತ್ತು ಇಲ್ಲದವರು ಅಂತಂದ್ರೆ ಬಡವರಾಗಿರುವಂತವರು ನಡುವಿನ ಹೋರಾಟದ ಕಥೆಯ ಇತಿಹಾಸ ಅಂತ ಹೇಳ್ತಾ ಇದ್ರು. ಅಂದ್ರೆ ಇಂದಿನ ಕಾಲದಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ವೇದಗಳ ಕಾಲದಲ್ಲಿ ನೋಡ್ಬೋದು, ರಾಜಗಳ ಕಾಲದಲ್ಲಿ ನೋಡ್ಬೋದು. ಈ ತರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟಗಳ ಇತಿಹಾಸ ಅಂತ ಹೇಳಿ ಹೇಳ್ತಾ ಹೋದ್ರು. ಅಷ್ಟೇ ಅಲ್ಲ, ಥಾಮಸ್ ಕಾರ್ಲೆ ಇವರ ವ್ಯಾಖ್ಯಾನ ಏನಾಗಿದೆ ಅಂದ್ರೆ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಇತಿಹಾಸ. ಅಂತಂದ್ರೆ ಅವರು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳು, ಅವರು ಏನಾದ್ರೂ ಸಾಧನೆ ಮಾಡಿರ್ತಾರಲ್ಲ ಅಂತಹ ಅವರ ಜೀವನ ಚರಿತ್ರೆಯ ಇತಿಹಾಸ ಅಂತ ಕರೆಯುತ್ತಾರೆ ಥಾಮಸ್ ಕಾರ್ಲೆ ಅವರು. ಅದೇ ರೀತಿ ಅರ್ನಾಲ್ಡ್ ಟಾಯ್ ಬಿ ವ್ಯಾಖ್ಯಾನ, ಇವರು ಅರ್ನಾಲ್ಡ್ ಟಾಯ್ ಇವ್ರು ಏನಂತ ಹೇಳಿದ್ರು, ಅರ್ನಾಲ್ಡ್ ಟಾಯ್ ಬಿಯಾ ಇವ್ರು ಏನಂತ ಹೇಳಿದ್ರು ಅಂತಂದ್ರೆ, ಇತಿಹಾಸ ಕೇವಲ ವಿವಿಧ ದೇಶಗಳ ವ್ಯಕ್ತಿಗಳ ಚರಿತ್ರೆ ಅಲ್ಲ, ಅಂದ್ರೆ ಬೇರೆ ಬೇರೆ ದೇಶಗಳ ವ್ಯಕ್ತಿಗಳ ಚರಿತ್ರೆ ಅಲ್ಲ, ಅದು ಮಾನವನ ನಾಗರಿಕತೆಯ ಏಳು ಬೀಳಿನ ಕಥೆ. ಅಂತಂದ್ರೆ ನಾವು ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದು ಇತಿಹಾಸ ಅಂತ ಹೇಳ್ತಾರೆ. ಅವರ ವ್ಯಾಖ್ಯಾನ ನೋಡಿ, ಇತಿಹಾಸ ಕೇವಲ ವಿವಿಧ ದೇಶಗಳ ವ್ಯಕ್ತಿಗಳ ಚರಿತ್ರೆ ಅಲ್ಲ, ಬೇರೆ ಬೇರೆ ದೇಶಗಳ ವ್ಯಕ್ತಿಗಳ ಚರಿತ್ರೆ ಆಗಿರಲ್ಲ, ಅದು ಮಾನವನ ನಾಗರಿಕತೆಯ ಏಳು ಬೀಳಿನ ಕಥೆ. ಅಂದ್ರೆ ನಮ್ಗೆ ಅನುಭವಗಳಿಂದ ಎಷ್ಟೋ ಜ್ಞಾನ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿ ಏಳು ಬೀಳಿನ ಕಥೆಯನ್ನ ಇತಿಹಾಸ ಅಂತ ಹೇಳ್ತಾರೆ. ಯಾರಂದ್ರೆ ಅರ್ನಾಲ್ಡ್ ಅವರು. ಅದೇ ರೀತಿ ನಮ್ಮ ಜವಾಹರಲಾಲ್ ನೆಹರು ಅವರು, ಅವರ ವ್ಯಾಖ್ಯಾನ ಏನಾಗಿದೆ ಅಂತಂದ್ರೆ, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ. ಅಂದ್ರೆ ಮಾನವ ಹೇಗಿದ್ದ, ಹೇಗೆ ಉದಯ ಆದ ಅನ್ನೋದನ್ನ ನಾವು ಶಿಲಾಯುಗ ಈ ತರ ಎಲ್ಲಾ ಯುಗಗಳನ್ನ ನೋಡ್ತಾ ಬರ್ತೀವಿ. ಅಂತಹ ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಅಂತಹ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯನ್ನ ಇತಿಹಾಸ ಅಂತೇಳಿ ಕರೆದು. ಟೋಟಲ್ ಆಗಿ ಇತಿಹಾಸ ಅಂತಂದ್ರೆ ಏನು ಅಂತಂದ್ರೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳೋದನ್ನ ಏನಂತ ಕರೀತಾರೆ ಅಂತಂದ್ರೆ ಇತಿಹಾಸ ಅಂತ ಕರೀತಾರೆ. ಹಿಂದೆ ನಡೆದು ಹೋದಂತಹ ಘಟನೆಯನ್ನ ಕ್ರಮಬದ್ಧವಾಗಿ ಹೇಳೋದನ್ನ ಇತಿಹಾಸ ಅಂತೇಳಿ ಕೇಳ್ತಾ ಹೋಗ್ತಾರೆ. ಆದ್ರೆ ಈ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಏನ್ ಬೇಕು, ಯಾವ ರೀತಿ ಸೃಷ್ಟಿ ಮಾಡ್ಬೇಕು, ಇತಿಹಾಸ ನಮ್ಗೆ ಯಾಕೆ ಬೇಕು, ಇತಿಹಾಸದಿಂದ ನಮ್ಗೆ ಏನೇನು ಅನುಕೂಲ ಇದೆ ಅಂತಂದ್ರೆ ಮುಂದಿನ ಜೀವನದಲ್ಲಿ ನಾವು ಹೇಗೆ ಬಾಳ್ಬೇಕು, ಅವರ ಹೇಳಿದ ಕಥೆ ಏನು, ಎಲ್ಲದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಇತಿಹಾಸ ಬೇಕು. ಈ ಇತಿಹಾಸ ರಚನೆಗೆ ಏನೇನ್ ಬೇಕು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ಳೋಣ. ಅದೇ ರೀತಿ ಇತಿಹಾಸದ ಬಗ್ಗೆ ಅಂಬೇಡ್ಕರ್ ಅವರ ಒಂದು ವ್ಯಾಖ್ಯಾನ ಹೇಳಿದ್ದಾರೆ. ಏನು ಅಂತಂದ್ರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂದ್ರೆ ಇತಿಹಾಸನ ನಾವು ಮರೆತರೆ ನಾವು ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಆಗಲ್ಲ. ನಾವು ಇತಿಹಾಸನ ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಮೊದಲು ನಮಗೆ ಇತಿಹಾಸ ಗೊತ್ತಿರ್ಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವು ಮುಂದಿನ ತರಗತಿಯಲ್ಲಿ ಈ ಇತಿಹಾಸಕ್ಕೆ ಬೇಕಾಗಿರುವಂತಹ ಆಧಾರಗಳಲ್ಲಿ ಇತಿಹಾಸ ರಚನೆ ಮಾಡೋದಕ್ಕೆ ಏನ್ ಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ತಾ ಹೋಗೋಣ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.